ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿದ್ದೀನಿ. ಈಗಾಗಲೇ ನಾವು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಫೇಸ್ಬುಕ್ನಲ್ಲಾಗಿರ್ಬೋದು, ಮತ್ತು ನಾವು ಯೂಟ್ಯೂಬ್ನಲ್ಲಾಗಿರ್ಬೋದು, ನಾವು ಏನು ಮೂರು ಭಾಷೆಯಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಚಿತ್ರೀಕರಣ ಮಾಡಿ ಮೂರು ಭಾಷೆಯಲ್ಲಿ ನಾವು ಮೊದಲನೇ ಆದ್ಯತೆಯನ್ನು ನಾವು ಕನ್ನಡಕ್ಕೆ ಕೊಡ್ತಾ ಇದ್ದೀವಿ. ಆದರೆ ಕೆಲವೊಂದು ಕಿಡಿಗೇಡಿಗಳು ಕೈಲಾಗದಿದ್ದವರು ನಮ್ಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಟ್ರೋಲ್ ಅಂದರೆ ಏನು, ನೀವು ಕನ್ನಡದಲ್ಲಿ ಮಾತಾಡಪ್ಪ ಹಿಂಗಂತ ಇದು ಮಾಡ್ತಾ ಇದ್ದಾರೆ. ಮತ್ತು ನಾವು ಮೂರು ಭಾಷೆಯಲ್ಲೂ ಕೂಡ ನಾವು ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಈ ಕೈಲಾಗದಿದ್ದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಕನ್ನಡ ಮಾತಾಡೋ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವರು ಕನ್ನಡಕ್ಕೋಸ್ಕರ ಏನು ಹೋರಾಟವನ್ನು ಮಾಡಿದ್ದಾರೆ ಎಂಬುದೇ ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂತ ಕೇಳಿದ್ರೆ, ಕಾರವಾರದಲ್ಲಿ ದೇವನಾಗರಿಕ ಲಿಪಿ ಒಂದು ನಾಮಫಲಕ ಅಳವಡಿಸಿದಾಗ ಇವ್ರದ್ದು ಪೌರುಷ ಎಲ್ಲಿ ಹೋಗಿತ್ತೇನೋ, ಬರೀ ರಾತ್ರಿ ಹೋಗ್ಬಿಟ್ಟು ಕಮೆಂಟ್ ಮಾಡೋದು, ಕೈಲಾಗದಿದ್ದರು. ಮತ್ತೆ ಏನು ಮಾಡ್ತಾರೆ ಕೇಳಿದ್ರೆ, ಇವ್ರು ಯಾರ್ದೋ ಮನೆ ಒಂದು ಹಿತ್ಲು ಗುಡಿಸುವಂಥದ್ದು, ಮತ್ತು ಅಂಗಣ ಸಾರಿಸಿ ಏನೋ ಬಕೆಟ್ ಜಾಲ ಹಿಡ್ಕೊಂಡು ಇರೋ ನನ್ನ ಮಕ್ಕಳು ಬರೀ ಕಮೆಂಟ್ ಮಾಡೋದು ಬಿಟ್ಟರೆ ಬಾಕಿ ಯಾವುದೂ ಯೋಗ್ಯತೆಯೇ ಇರೋದಿಲ್ಲ ಅವರಿಗೆ. ಯಾಕಂದರೆ ನನ್ನ ಚಿರಪರಿಚಿತ ನಾನು ಹೇಳ್ಕೊಳ್ತಾ ಇದ್ದೀನಿ. ನಾನು ಕುಮಟಾ ತಾಲೂಕಿನಲ್ಲಿ ನಾನು MP ಕ್ಯಾಂಡಿಡೇಟ್, ಲೋಕಸಭಾ ಚುನಾವಣೆ ಅಭ್ಯರ್ಥಿ ಮಾಡಿದ್ದೀನಿ. ಮತ್ತೆ ಯಾರು ಇಲ್ಲಿ MP ಕ್ಯಾಂಡಿಡೇಟ್ಗಳೇ ಇಲ್ಲ. ಮತ್ತೇನಂದ್ರೆ ನಾನು 3 ಬಾರಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದೀನಿ. ಮತ್ತೇನಂದರೆ ನಮ್ಮ ತಾಯರು ಕೂಡ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದರು. ಈಗಾಗಲೇ ನಾವು 5-6 ಇಲೆಕ್ಷನು. ಮತ್ತು ನನ್ನ ಯೋಗ್ಯತೆ ಏನಂಬುದು ನೀವು ಲೈಬ್ರರಿಗೆ ಹೋಗಿ ನೋಡ್ರಿ, ನಾವು ಎಷ್ಟು ಪೇಪರ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಹೋರಾಟ ಮಾಡಿದೆ ಅಂತ ಗೊತ್ತಾಗ್ತದೆ. ಯಾವುದೋ ಬೇಡ ನನ್ನ ಮಕ್ಕಳು ಬ್ಯಾಡ್ದೆಲ್ಲ ಕಮೆಂಟ್ ಹಾಕುವಂಥದ್ದು, ನೀ ಇದು ಮಾಡೋ ಅದು ಮಾಡೋ, ಅವ್ರ ಯೋಗ್ಯತೆ ಏನಿಲ್ಲ. ದಿನ ಬಕೆಟ್ ಹಿಡ್ಕೊಂಡು ಬೆಳಗಾಗ ಹೋಗಿ ಕೆಲಸಕ್ಕೆ ಇದು ಮಾಡೋರು, ಅದು ನಮಗೆ ಕಮೆಂಟ್ ಮಾಡ್ತಾರೆ. ಯಾಕಂದರೆ ಈ ಕನ್ನಡಕ್ಕೋಸ್ಕರ ಇವ್ರು ಏನು ಹೋರಾಟ ಮಾಡಿದ್ದಾರೆ. ನಾವಾದರೂ ಕೂಡ ದೇವನಾಗರಿಕ ಲಿಪಿಯನ್ನು ತೆಗೆಸಿ ಅಲ್ಲಿ ನಾವು ಕನ್ನಡ ನಾಮಫಲಕವನ್ನು ಅಳವಡಿಸಿ ನಾವೇ ಹೈಕೋರ್ಟ್ ತನಕ ಕೇಸ್ ನಡೆಸ್ತಾ ಇದ್ದೇವೆ. ಇವ್ರ ಯೋಗ್ಯತೆಗೆ ಏನು ಮಾಡಿದ್ದಾರೆ, ಒಂದು ಇಂಗ್ಲೀಷ್ ಬೋರ್ಡನ್ನು ಎಲ್ಲರೂ ಒಂದವರು ತೆಗೆಸಿದ್ದಾರೆ ಅವರು. ಮತ್ತು ಶಾಲಾ ಹಾಕೊಂಡು ಇದು ಮಾಡಿದ್ರೆ ಯಾವುದು ಪ್ರಯೋಜನ ಇಲ್ಲ. ಯಾಕಂತ ಕೇಳಿದ್ರೆ, ನಮಗೆ ಇಲ್ಲಿ ಉತ್ತರ ಕನ್ನಡದಲ್ಲಿ ನಾವು ಸಮಗ್ರ ಒಂದು ಮಾಹಿತಿಯನ್ನು ತೊಗೊಂಡು ನಾವು ಚಿಕ್ಕವರು ಇಲ್ಲೇ ಆಡಿ ಬೆಳೆದವರು. ಯಾಕಂದರೆ ಎಲ್ಲ ನಮ್ಗೆ ಗೊತ್ತಿದೆ, ಯಾರು ಎಷ್ಟು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ಯೋಗ್ಯತೆ ಎಷ್ಟು ಹೇಳಿ ನಾವು ಎಲ್ಲ ಲೆಕ್ಕಾಚಾರ ಮಾಡಿದ್ದೀವಿ. ಯಾಕಂತ ಕೇಳಿದ್ರೆ, ಬರೀ ಕಮೆಂಟ್ ಮಾಡೋದ್ರಲ್ಲ, ನಿಮ್ಮ ಯೋಗ್ಯತೆ ಏನು ಹೇಳಿ ತೋರಿಸಿ, ನೀವು ಹೋರಾಟ ಮುಖೇನವಾಗಿ ತೋರಿಸಿ. ಯಾಕಂದರೆ ಭಾಷಾಭಿಮಾನಿಗಳು ಭಾಷಾಭಿಮಾನ ರಕ್ತದಲ್ಲಿರಬೇಕು. ಕನ್ನಡ ಭಾಷೆ, ನಮ್ಮ ರಾಜ್ಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ ಅಂತ ಬಾಯಿ ಮಾತಿನಲ್ಲಿ ಯಾವುದೋ ಒಳ್ಳೆ ಹುಚ್ಚರಲ್ಲ ಕಮೆಂಟ್ ಮಾಡಿಬಿಟ್ರೆ ತಾವೇ ದೊಡ್ಡ ಲೀಡರ್ಗಳೆಲ್ಲ ತಿಳ್ಕೊಬಿಟ್ಟಿದ್ದಾರೆ ಅವರು. ಅವ್ರ ಯೋಗ್ಯತೆ ಏನಂದರೆ ಜನರಿಗೆ ಗೊತ್ತಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವು ಕನ್ನಡ ಮಾತಾಡಪ್ಪ ಅಂತ ಹೇಳ್ತಾರೆ. ಈಗ ನೋಡಿ, ಕಲಾವಿದರು ಎಲ್ಲ ಒಂದು ಕನ್ನಡ ಸಿನಿಮಾ ಆಗಿರ್ಬೋದು, ಎಲ್ಲ ಭಾಷೆಯಲ್ಲೂ ಕೂಡ ಬಿಡುಗಡೆಯನ್ನು ಮಾಡ್ತಾರೆ. ಅವ್ರಿಗೆ ಮಾತಾಡೋ ಯೋಗ್ಯತೆ ಇದೆಯಾ ಇವರಿಗೆ? ಇವರೇನೋ ಈ ಥರ ಮಾತಾಡೋ, ಇವ್ರ ಹೇಳಿಕಿತ ಇವ್ರ ಹತ್ರ ಮಾತು ಕೇಳ್ಕೊಂಡು ನಾವು ಇದು ಮಾಡಬೇಕಾ? ಅದು ಆ ಒಂದು ನಿಟ್ಟಿನಲ್ಲಿ ಈಗ ನಮ್ದು ಏನಾಗ್ತದೆ ಕೇಳಿದ್ರೆ, ನಾವು ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ, ನಮ್ಮ ರಾಜ್ಯದ ಭಾಷೆ ಅದು. ನಾವು ಮೊದಲನೇ ಆದ್ಯತೆಯನ್ನು ಹೆಚ್ಚಿನದಾಗಿ ವಿಡಿಯೋನ ನಾವು ಕನ್ನಡದಲ್ಲೇ ಅಪ್ಲೋಡ್ ಮಾಡಿದ್ದೀವಿ. ಆ ಯೋಗ್ಯತೆ ಇಲ್ಲ ಅವ್ರಿಗೆ ನೋಡೋದಕ್ಕೆ. ಯಾವನ ಒಂದು ಹುಚ್ಚರು ನನ್ನ ಮಕ್ಕಳೆಲ್ಲ ಜಾಲ ಹಿಡೋರು ನನ್ನ ಮಕ್ಕಳು ಏನು ಕಮೆಂಟ್ ಮಾಡ್ತಾರೆ, ನೀವು ಕನ್ನಡದಲ್ಲಿ ಮಾತಾಡೋ, ಇದ್ರಲ್ಲಿ ಮಾತಾಡೋ, ಹಿಂಗೆ ಮಾತಾಡೋ, ಹಾಂಗೆ ಮಾತಾಡೋ. ಇವ್ರ ಹತ್ರ ನಾವು ಕೇಳ್ಕೊಂಡೇನು ಕಲಿಬೇಕಾದ ಅವಶ್ಯಕತೆ ಇಲ್ಲ. ಇವು ನಾವು ನೋಡಿ MP ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು, ಮತ್ತು ನಾವು ಆಮ್ ಆದ್ಮಿ ಪಾರ್ಟಿಲೂ ಜಿಲ್ಲಾಧ್ಯಕ್ಷ ಆಗಿ 10 ವರ್ಷ ಕಾರ್ಯನಿರ್ವಹಿಸಿದ್ದೆ. ಮತ್ತು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷನಾಗೂ ಕೂಡ ಇದ್ದೀನಿ. ಮತ್ತು ನಾವು ಕೂಡ ಕನ್ನಡಕ್ಕೋಸ್ಕರ ಮೈ ಮೇಲೆ ಕೇಸ್ ಹಾಕ್ಕೊಂಡಿದ್ದೀವಿ. ಇವ್ರು ಏನು ಯೋಗ್ಯತೆ, ಇವ್ರು ಏನು ಕೇಸ್ ಹಾಕ್ಕೊಂಡಿದ್ದಾರೆ, ಹೈಕೋರ್ಟ್ ತನಕ ನಾವು ನಡೆಸ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವ್ರು ಬೇಡೋರ್ದು ಇಂಥದ್ದೇ ಕಮೆಂಟ್ ಮಾಡೋದೇ ಇವ್ರದ್ದೇ ಕೆಲಸ. ಕೈಲಾಗದಿದ್ದವ್ರು ನಾವು ತಿಳ್ಕೊಳ್ತೀವಿ. ಯಾಕಂದರೆ ನೀವು ಇದು ಮಾಡೋ ಅದು ಮಾಡೋ, ನಿಮ್ಮ ಯೋಗ್ಯತೆ ಏನಿದೆ ಮೊದಲು ನೀವು ಒಂದು ಕನ್ನಡಿ ಮುಂದೆ ಹೋಗ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ವೇಟ್ ಎಷ್ಟಿದೆ ಅದನ್ನು ತೂಗ್ತದೆಯಾ ನೋಡ್ಕೊಂಡು ಬಿಟ್ಟು ನಮ್ಗೆ ಕಮೆಂಟ್ ಮಾಡೋದನ್ನು ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು.